ಅದೃಷ್ಟ ಯಾರಿಗಿತ್ತು ನೋಡೋಣ. ಇವಕ್ಕೊಂದು ಅದೃಷ್ಟ ಇರ್ಬೋದು, ಅವಳಿಗೆಲ್ಲ ಅಷ್ಟೇ ಮಾವನಿಗೆ ಅವಳಿಗೆ ಸಿಗೋದು. ಮಾವನ್ಬೋದು ಪ್ರೀತಿ ಮಾವ ಅನ್ನೋದು ಅಕ್ಕ ಅನ್ನೋದು ಚಿಕ್ಕಪ್ಪನ ಇರಲ್ಲ, ಶುದ್ಧವಾದ ಮನಸ್ಸಲ್ಲಿರುತ್ತೆ. ನಾವು ನೋಡ್ತಾಯಿರುತ್ತೆ. ನಾವು ಆಡೋ ಕೆಟ್ಟ ಇದರಲ್ಲಿ ಕೆಟ್ಟ ಹಾತರಾಗಿರಲ್ಲ ಅಲ್ವಾ. ನಾವು ಏನು ಪ್ರೀತಿ ಮಾಡ್ತೀವಿ ನೋಡಿ. ಎಲ್ಲರೂ ನನಗೆ ಈ ಸೀರೆ ಕೊಡೋ ಉದ್ದೇಶ ನಿಮ್ಗೆ ಏನು ಗೊತ್ತಾ, ನೀನು ಒಳ್ಳೆದಾಯ್ತು ಅಂತ ಅಲ್ಲ, ನೀನು 4 ಜನ ಸಹಾಯ ಆಗಬೇಕು ಅಂತ ನಿಮ್ಮ ಬಾಯಲ್ಲಿ ಬಂತಲ್ಲ. ನನ್ನ ಜೀವನದಲ್ಲಿ ಅದನ್ನೇ ಕಲ್ತಿರೋ. ನಾನು ಲೈವಲ್ಲಿ ಮಾಡಿದಾಗ ಇನ್ನೊಂದು ವಿಷಯ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಯಾರಿಗಾರ ಗೊತ್ತಾ, ನಾನು ಯಾವುದೇ ಗಾಡಿ ಯಾವ್ದಾದ್ರು ಊರಿಗೆ ಹೋದರೆ ಬೆಸ್ಟ್ ಹಾಕ್ಕೊಂತೀನಿ. ಎಲ್ಲಿ ಗಾಡಿ ಒಳಗೆ ಗೊತ್ತಿದೆಯಾ? ಅದು ಒಂದೇ ಟ್ರಿಪ್ ಹುಡುಗಿ ವಿಡಿಯೋ ಮಾಡಿದ್ದು ಬ್ರೀಟ್ ಮಾಡಿಬಿಟ್ಟೆ. ನಾನು ಏನು ಮಾಡ್ತೀನಿ ಮತ್ತು ಎಲ್ಲಿ ಕೈ ಇಲ್ಲದೆ ಕಾಲಿಲ್ಲದೆ ಮರಗಿರ್ತಾರೆ ಅವ್ರಿಗೆ ಬೆಸ್ಟ್ ಹಾಕ್ತೀನಿ. ನಾನು ಇದೇ ನನ್ನ ಕೆಲಸ. ಅದಕ್ಕೆ ನಾನು ರಾತ್ರಿ ಜಾಸ್ತಿ ಹೋಗೋದು. 8 ಗಂಟೆ ಬಿಡೋದಿಲ್ಲ, ನಾನು ಆಗಲೂ ಬಿಡಲ್ಲ. 8 ಗಂಟೆಗೆ ಕೆ ವಿ ಕಾಸು ಬಿಡ್ತೀನಿ. ಕೆ ವಿ ಕಾಸು ನರಸಿಂಹ ಬೆಟ್ಟ, ಅಲ್ಲಿ ಪೂಜಾರ ಮಗಳು ಮದುವೆ ಇರೋದು. ನಾನು ಅಲ್ಲೇ ಮಕ್ಕಳು ಇರೋದು ಓದ್ತಾರೋದು. ಈಗ ಇಲ್ಲಿದ್ದು ಮಕ್ಕಳು ಬಂದಾರಲ್ಲ ಮುತ್ಕೊಡೋರು, ತಪ್ಕೊಳೋರು, ಆಮೇಲೆ ಯಾವ್ದು ಬೇಕಾದ್ರೆ ನೋಡೋರು, ಹಿಂಗೆ ಒಳಿಕೆ ಬರೋ. ಆಮೇಲೆ ಮಾಡೋ ಆ ನಮ್ಮ ಮಕ್ಕಳು ಬಡಿಯ ಶುರು ಆಗ್ಬಿಟ್ರು, ಮಕ್ಕಳು ಜನ ಶುರು ಓದಾಗೆ ಬಿಟ್ಟು. ನನ್ನ ತಮ್ಮ ದೊಡ್ಡ ಮಗ ಪರವಾಗಿಲ್ಲ, ಚಿಕ್ಕ ಮಗ ಬಾರ ಅಪ್ಪಾಜಿ ಬಡಿಬೇಕು ಅಂತಾನೆ ಓದೋದೇ ಬಿಟ್ಬಿಟ್ಟ. ಹಂಗಾಗಿ ಅಲ್ಲಿ ಹಾಕಿದ್ದೀನಿ. ಸ್ವಾಮಿ, ನೀವು ಸಕಲೇಶ್ವರದಲ್ಲಿ ಒಂದು ಅಜ್ಜಿ ಮೀನು ಮಾರಕ್ಕೆ ಅಂತ ಬಂದು ಅದಕ್ಕೆ ದುಡ್ಡು ಕೊಟ್ಟು ಕೆಲಸ ಇದ್ರಲ್ಲ, ನಾನು ನೀವೇ ಮೀನಮ್ಮ ಅಂತ ಅದೇ ಗಾಡಿ ಮಗ ದುಡ್ಡು ಕೊಟ್ಟಿದ್ದು. ಅದೆಲ್ಲ ಇಡೀ ಸಕಲೇಶ್ಪುರನೇ ಪಬ್ಲಿಕ್ ಆಗಿ ಕೊಟ್ಟಿದ್ನಲ್ವಾ? ಏನು ಸೇರ್ಲ ಕೊಟ್ಟಿದ್ದ ಹಂಗೆ ಕೊಟ್ಟು ಕಳಿಸಿದ್ರಿ. ಕಂತೆನೆ ಕಂತೆನ ಕಂತೆ ಇದೆಲ್ಲ ಕೊಟ್ಟಿದ್ದು ಎಣಿಸಿ ಕಂತೆ ಮಾಡಿದ್ನಪ್ಪ. ನಂದೇನು ತಪ್ಪು? ಕಂತೆನೆ ಕೊಟ್ಟು ಕಲ್ಸಿದ್ರಿ. ಮನ್ಸು ಪೂರ್ಕ ಚೆನ್ನಾಗಿದ್ದಾರೆ ಸ್ವಾಮಿ, ಚೆನ್ನಾಗಿ ಓಡಾಡ್ತೈತೆ, ವ್ಯಾಪಾರಕ್ಕೆಲ್ಲ ಹೋಗ್ತೈತೆ, ಬರ್ತಾ ಇದೆ, ಒಳ್ಳೆ ಕೆಲಸ ಮಾಡಿದ್ದೀನಿ ಎಲ್ಲ. ಅಯ್ಯೋ ಇವಮ್ಮ ಕರ್ಕೊಂಡು ಹೋಗಿ ನನ್ನ ಉಳಿಸೈತೆ ನಾನಲ್ಲ, ತಾಯಿ ನನಗೆ ಬಾಯ್ ಬಿಟ್ಟು ಹೇಳು ಅಂತ ಹೇಳ್ಕೊಟ್ಟಿದ್ದಲ್ಲ. ನಾನು ಹೇಳಿದ್ದು, ನಾನು ಉಳಿಸಿಲ್ಲ, ತಾಯಿ ಉಳಿಸಿದ್ದೆ. ಅದು ಒಂದೊಂದು ಏನು ಗೊತ್ತೇ ನಮ್ಮ ನಾನು ಕೈಯಲ್ಲಿ ನನ್ನ ಉಂಗ್ರ ಆಲ್ಮೋಸ್ಟ್ ಇಲ್ಲಮ್ಮ. ನಾನು ಉಂಗ್ರ ಕಾರ್ ಯಾರಾದ್ರೇನು ಒಂದು ಈಗ ಓಡಾಡ್ತೈತೆ ಚೆನ್ನಾಗಿ. ಅದು ಅಮ್ಮ ಬರೋ ಟೈಮ್ಗೆ ಯಾರಾದ್ರು ಕೈಯಲ್ಲಿ ದುಡ್ಡಿತ್ತು ಎಣಿಸ್ತಾ ಇದ್ದೆ. ಸ್ವಲ್ಪ ತಗೊಂಡು ಹಿಂಗೆ ಕೊಟ್ಟೆ, ಎಣಿಸ್ಲಿಲ್ಲ. ಎಷ್ಟು ಬಂತ ಗೊತ್ತಿಲ್ಲ. ಹಂಗಾಗಿ ಈಗ 15,000 ಅಂತ ಹೇಳ್ತು. ಬೇಡ ದುಡ್ಡು ಹೇಳ್ಬಾರ್ದು. ಕಾರ್ ಒಂದಿತ್ತು, ನಾನು ಕಾರ್ ಕೊಟ್ಬಿಟ್ಟಿದ್ದೆ. ಅವಾಗ ನಮ್ಮಮ್ಮ ಕೀನು ಕೊಡಲ್ಲ, ಉಂಗ್ರನೂ ಕೊಡಲ್ಲ. ಮೆಂಟಿ ಜಗಳ. ಎಂಗೇಜ್ಮೆಂಟ್ ಉಂಗ್ರ ಇತ್ತು, ಯಾರೋ ಬಂದರು 2 ಕಾಲಿಲ್ಲ. ಯಾರಿಗೆ ಗಂಡಂಗೆ, ಅಮ್ಮನ ಕ್ಯಾನ್ಸರ್, 2 ಹೆಣ್ಮಕ್ಳು ಅಂತ ಟಿ ಬೀಚ್ ಕೊಟ್ಟು ಸಾಯಂಕಾಲ ಮನೆ ಮುಖ ಹಿಂಗೆ ಕೂತ್ಕೊಂಡು 2 ಕೊಡಿಲ್ಲ. ನಾವು ಕೊಟ್ಟು ಉಂಗ್ರ, ನಮ್ಮ ಅಪ್ಪ ಕೊಟ್ಟು ಉಂಗ್ರ ಕೊಟ್ಟಿದ್ದೀವಿ ಅಂತ. ಆಗ ಹೇಳಿದೆ ನೋಡಿ, ಒಬ್ರು ಸುಖವಾಗಿದ್ದಾರೆ ಅಂತ. ಕರೆಕ್ಟಾ? ಉಂಗುರಕ್ಕಿಂತ ಒಬ್ರು ಸುಖವಾಗಿದ್ದಾರಲ್ಲ ನೋಡಿ, ಹೇಳಿದ್ರೆ ನಿಮ್ಮ ಎಂತ ಖುಷಿಯಾಗಿದ್ದಾರೆ ಅವರು ಅಂತ. ಎಣಿಸ್ತಾರೆ ದುಡ್ಡು ಹಂಗೆ ಕೊಡಬೇಕು. ಜನಿದ್ದಾರೆ ನನಗೆ, ಇವರೆಲ್ಲ ಹಾಕ್ತಾರೆ ಕಾನ್ಕೆ ಡಬ್ಬಳು. ಎಣ್ಸ್ ಹಾಕ್ತೀರ ಹಂಗೆ ಹಾಕ್ತಿರಲ್ಲ, ಹಂಗೆ ಹಾಕ್ತಾರೆ, ನಾನು ಹಂಗೆ ಹಾಕ್ತೀನಿ. ಅಮ್ಮ ನೀನು ಫಸ್ಟ್ ನೀನು ಸೀರೆ ಕೊಡ್ತೀನಿ. ಭಾಳ ಮಾತಾಡ್ರಿ ನೀನು. ಏನು ಮತ್ತೆ ನಿನ್ನ ಸರಿ ಬರುವಾಗ ಮೀನು ಫ್ರೈ ಮಾಡ್ಕೊಂಬ. ಮೀನಾ ಮತ್ತೆ ಬರಕಾರ್ ಬಂದಿಯಾ? ಇದೆಲ್ಲ ಪುಸ್ತಕ ಕೊಡ್ತಾರೆ ಅನ್ಕೊಂಡಿದ್ಯಲ್ಲ, ಹಿಂಗೆ ಬರ್ಬೇಕು. ತಾಯಿ ಹತ್ರ ಮೀನು ಫ್ರೈ ಮಾಡ್ಕೊ ಬಂದ್ರೆ ನಾನು ತಿಂತೀನಿ ಮೀನು ಫ್ರೈ. ಹೆಂಗ್ ಕೇಳ್ತಾರೆ? ಇಂಗ್ಲೀಷ್ ಅಲ್ಲಿ ಹಾಕ್ಬಿಡ್ತಾರೆ ಹೋಗಿ. ಇಲ್ಲಿ ಇಸ್ಕೊಂಡು ಇಲ್ಲಿ ಕೊಡ್ತಾವನೆ. ಹೌದು, ಇಲ್ಲಿ ಮಡ್ಬಿಟ್ಟು ಹೋಗು ಅಂತ ಕಳ್ಸ್ಕೊಂಡ ಬುದ್ಧಿವಂತರ ಹಡ ಮಾತದು. ನಾನು ಜಾಸ್ತಿ ಪ್ರಿಯರ್ ಯಾರು ಗೊತ್ತಾ ನನಗೆ, ಈ ಮೀನು ಮಾರ್ತಾರಲ್ಲ, ಮೀನು ಹಿಡಿತಾರಲ್ಲ ಹಡಗಲಲ್ಲಿ, ಅವ್ರು ಚೀಲಗಡೆ ತರೋದು ನಂಗೆ ಹಂಗೆ ತರೋ. ಬಟ್ ಹೆಂಗೆ ಬರ್ತವೆ ಮೀನು ನನಗೆ ಚೀಲ ತಗೊಂಬರೋದು ನನಗೆ. ಇದು ಗಂಗಮ್ಮ ದುರ್ಗಮ್ಮಲ್ಲಮ್ಮ, ನಾನು ತಿಂತೀನಿ. ಗೌಡ್ರು ಗೌಡ್ರು ನಾವು ಉತ್ತರ ಕನ್ನಡ. ನಿನ್ನೆ ರಾತ್ರಿ ಊಟ ಮಾಡಿ ನೋಡಿ. ಉತ್ತರ ಕನ್ನಡ ಯಾರೋ ಬಂದಿದ್ದ, ಎಲ್ಲ ಊರಿಂದ ಬಂದಿದ್ದ, ಅವನಿಗೆ ಆಸೆ ಅರ್ಪಮಳ್ಳಿ ಬಂದಿದ್ದ. ಅವನಿಗೊಂದು ಆಸೆ ಅಲ್ಲಿ ನನ್ಗೆ ಊಟ ಮಾಡಿಸ್ಬೇಕಂತ. ನಂಗೆ ಕೊಟ್ಟ ಪಾರ್ಸಲ್ಲ. ಅಲ್ಲೇ ಕೂತ್ಕೊಂಡೆ ಎಲ್ಲರೂ ಊಟ ಮಾಡಿಸ್ತೀನಿ ನಾನು. ರೊಟ್ಟಿ ಮಂಡ್ಯ ಕಡೆ ಮಟನ್ ಚಿಕನ್ ಬರುತ್ತೆ, ಮಂಗ್ಳೂರು ಕಡೆ ಮೀನು ಬರುತ್ತೆ. ನನಗೆ ಬೆಂಗಳೂರು ಸ್ವೀಟ್ ಬರುತ್ತೆ, ಎದುರಿಸ್ತಾರೆ ಶುಗರ್ ಅಂತ, ತಿನ್ನಲ್ಲ. ಈ ಲೋಕಲ್ ಆಗಲ್ಲ. ನನ್ನ ಕರೆಯೋದು ಯಾರು ಗೊತ್ತಾ? ಇದು ಅಮ್ಮನಂತ ಕರೆಯೋದು. ಬಸ್ಸಾರು ಮುದ್ದೆ ಮಾಡಿ ಅದು ಕೋಳಿ ಮೆಟ್ಟಿ ಹಿಡಿಗಿಟ್ಟು ಕರೀತಾರೆ ನನ್ನ. ನಾನು ಹೋಗ್ತೀನಿ. ಯಾವಾಗ ಹೋಗೋದು? 8 ಗಂಟೆ ಮೇಲೆ. ಯಾರಿಗೂ ಗೊತ್ತಾಗಬಾರ್ದು ಹೋಗ್ತಾನೆ ಅಂತ. ಮೆಲ್ಲಗೆ ಕಾರ್ ನಿಲ್ಲಿಸಿ, ನಿಮ್ಮ ಮನೆ ಒಂದು ದಿವಸ ಕಾರ್ ಗೊತ್ತಿರ್ತಾರೆ, ದೂರ ಕಾರ್ ನಿಲ್ಲಿಸಿ ಮೆಲ್ಲ ತಿಳ್ಕೊಂಡು ನಡ್ಕೊಂಡು ಹೋಗೋದು. ಎಲ್ಲ ಕೆಟ್ಟ ಚೆಂದ ಮಾಡಿ. ಯಾರು ನೀವು ಅಂತಾರಲ್ಲಿ ಇಲ್ಲೇ ಸ್ವಾಮಿ ಯಾರ ಮನೆಗೆ ಬಂದೀವಿ ಅಂತೀವಿ. ಕರೆಕ್ಟಾ? ಹುಡ್ಕೋದನ್ನ ಸುಮ್ಮನೆ ಹೆಂಗಂದ್ರೆ ಒಳ್ಳೆ ಮಗು ಒಳ್ಳೆ ಬುದ್ಧಿ ಕೋಸ, ನಿನ್ನ ಬುದ್ಧಿ ಕೋಸ. ಚಲೋ ನಮ್ಮ ಒಳ್ಳೆ ಬುದ್ಧಿ ಕೋಸ. ಅಕ್ಕ ಹೇಳಕ್ಕ. ನಾನು ನಮ್ಮ ಮನೆಯವರು ಬಂದಿದ್ವಿ ಈಗ ಒಂದು 5-6 ತಿಂಗಳ ಹಿಂದೆ. ಅದು ಒಂದು ಹೊಲ ಸೇಲ್ ಆಗೋದಿತ್ತು. ನಮ್ಮ ಮನೆಯವ್ರು ಕೇಳಿದ್ರು, ಆಗುತ್ತೆ ಅಂದರೆ ಆಯ್ತು. ಅದು ಹೊಲ ಸೇಲ್ ಆಯಿತು. ಸೇಲ್ ಆಯ್ತಾ? ಸೇಲ್ ಆಯಿತು. ಇವ್ರು ಯಾಕ? ಸೊಸೆ, ನನ್ನ ಸೊಸೆ, ಅಣ್ಣನ ಮಗಳು. ಯಾಕೆ ನೀನು ಇದು ಕೊಡ್ತಾರದು? ಸೊಸೆನ ಓಡಿಸ್ತಾರೆ. ಈಗ ಸೊಸೆನ ಪ್ರೀತಿ ಮಾಡೋ ಅಕ್ಕ ನೀನು. ಸರಿ ಜೋಳ ಸರಿ ಎಲ್ಲಪ್ಪ. ಈಗ ಸೊಸೆರಲ್ಲ, ಆಮೇಲೆ ಹೆಣ್ಣು ಕೊಡಲ್ಲ. ಈಗ ಫಸ್ಟೇ ಕೇಳ್ತಾರೆ ಸೊಸೆಯರು ಅತ್ತೆ ಅಂತ ಮನೆ ಕೇಳ್ಕೊಂತ. ನನ್ನ ತಮ್ಮಗೆ ಹೆಣ್ಣು ನಾವು ಗೌಡ್ರು ಎಣ್ಣೆ ಕೊಡಲಿ, ಈ ಪುಣ್ಯಾಪುರ ಹೆಣ್ಣು ಕೊಟ್ಟಿರೋದು. ನಮ್ಮನೆ ಕೆಲಸಕ್ಕೆ ಅವ್ರು ಹೇಳಿದ್ದಾನೆ ಹೆಣ್ಣು ಕೊಟ್ಟಿದ್ದಾರೆ ಅಂತ, ಈ ಪುಣ್ಯಾಪುರ. ಇನ್ನೆಲ್ಲ ಇಂಥ ಸ್ಮಾರ್ಟ್ಗಳು ಬಂದರೆ ಅಮ್ಮ ಒಪ್ಕೊಂತಾಳೆ, ಅಮ್ಮ ಹುಡುಗಿ ಒಪ್ಕೊಂತಾಳೆ ಹೆಣ್ಣು ಕೊಡ್ತೀವಿ ಅಂತ. ಒಪ್ಪಿಸ್ಬಿಡ್ತೀನಿ ನಾನು 2 ಹುಡುಗಿಯರನ್ನ, ಗೌಡ್ರುಗಳು ನಮ್ಮ. ಆಗ ಮುಂದ್ಲು ಅವ್ರ ಅಮ್ಮ ಒಪ್ಪಲ್ಲ. ಅಮ್ಮಂಗೆ ಸೊರಿಯೋದೊಳೆ ಮೇ ಬೇಕು. ಯಾಕಳು ಸಕ್ಕ ತಳಮೆ ಬೇಕಾರೋದು ಅವನು, ಸಣ್ಣ ಸಣ್ಣ ಎಳಮೆ. ಈಗ ಹೆಣ್ಣೊಪ್ಪುತ್ತೆ, ಹೆಣ್ಣು ನಮ್ಮಪ್ಪಲ್ಲ. ನನಗ ಸೊರಿಯೋದ ಬೇಕೀಗ. 3 ತಿಂಗಳು ಕರೆಕ್ಟಾಗಿ ಕಳಿಸ್ಬಿಡ್ಬೇಕು. ಆಚೆಗೆ ಹೇಳಬೇಕ
ವ್ಯಾಪಾರ ಮಾಡ್ತಾ ಇದ್ದೆ. ವ್ಯಾಪಾರ ಆಗ್ತಾ ಇದ್ದಂಗೆ ಹೆಸರು ಹೇಳಲ್ಲ, ಯಾರೋ ಬಂದ್ರು ನಮ್ಮ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರ ಮಾಡ್ತಾ ಇದ್ದಂಗೆ ಆ ಜಾಗದಲ್ಲಿ ನನಗೆ ವ್ಯಾಪಾರ ಈ ಥರ ಮಾಡಿದ್ದು, ಆ ಜಾಗದಲ್ಲಿ ಕೂರ್ದಿ ಥರ ಮಾಡಿ ಅಂಗಡಿಯಿಂದ ಬಿಟ್ಟೋಗೋ ಥರ ಮಾಡಿದ್ರು. ಅಂಗಡಿ ಸುತ್ತ ಕುಂಕುಮ ನಿಂಬೆಹಣ್ಣು ಎಲ್ಲ ಇರೋದು. ಆದರೂ ನಾನು ಅಮ್ಮನವ್ರನ್ನ ನಂಬೋದು ಜಾಸ್ತಿ. ಅವಾಗ ನಾನು ಈ ಅಮ್ಮನವ್ರನ್ನ ಗೊತ್ತಿರಲಿಲ್ಲ ವಿಷಯ. ಆಮೇಲೆ ನಾನು ಜಾಸ್ತಿ ನಂಬೋದು ಚಾಮುಂಡೇಶ್ವರಿನ. ಹಿಂಗೆ ಇರ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸಾಕ್ಷಿಗೆ ತುಂಬ ತೊಂದರೆ ಆಗ್ತಾನೆ ಬಂತು. ಎಷ್ಟು ವ್ಯಾಪಾರ ಮಾಡಿದ್ರು ಮನೇಲಿ 1 kg ಅಕ್ಕಿ ತಗೋಬೇಕಷ್ಟು ದುಡ್ಡು ಇರ್ತಿರ್ಲಿಲ್ಲ. ಮನೆಗೆ ಹೋದಾಗ ತುಂಬ ಹಿಂಸೆ ಆಗೋದು. ನನಗೆ ಈ ಕಷ್ಟ ಎಲ್ಲ ನೋಡಿ ಸಾಕಾಗಿ ನನ್ನ ಮಗಳ ಹತ್ರ ಹೇಳಿದೆ, ಅಮ್ಮಪ್ಪ ಇರೋಕೆ ಆಗ್ತಾ ಇಲ್ಲ, ವಿಷ ಕುಡಿದು ಬಿಡೋಣಮ್ಮ, ಸಾಲದವ್ರ ಕಾಟ ತಡಿಯೋಕ್ಕಾಗಲ್ಲ, ವ್ಯಾಪಾರನೂ ಮಾಡೋಕ್ಕಾಗ್ತಾ ಇಲ್ಲ, ಹೋಗ್ಬಿಡೋಣ ಅಂತ. ಅಷ್ಟೊತ್ತಿಗೆ ಯೂಟ್ಯೂಬಲ್ಲಿ ನೋಡಿ ಅಮ್ಮ ಹಿಂಗೆಲ್ಲ ಇದೆ, ಯೂಟ್ಯೂಬಲ್ಲಿ ಇದೆ ಅಮ್ಮ, ಹೋಗಿ ಬರೋಣ ಚಿಕ್ಕಮಂಗ್ಳೂರಿಗೆ. ಯಾವ ಮಗಳು ಅವರ? ಹಾಯ್ ಮಗಳೇ. ಏನು ಹೆದರ್ಬೇಡಮ್ಮ, ಒಂದ್ಸಲ ಹೋಗಿ ಬರೋಣ, ಹೋಗಿ ಬಂದಿದ್ಮೇಲೆ ಆಮೇಲೆ ಏನಿದೆ ನೋಡೋಣ ಅಂತ. ಆಮೇಲೆ ಮಾರನೇ ದಿನ ಅವಳು ಹೇಳಿ ಮಾರನೇ ದಿನಕ್ಕೆ ಇಲ್ಲಿಗೆ ಬಂದಿದ್ವಿ. ಒಂದ್ಸಲ ಬಂದೆ, ಯಾಕೋ ಇಲ್ಲಿ ಬಂದಿದ್ದ ತಕ್ಷಣ ಒಂಥರ ಮನಸ್ಸು ಏನೋ ಒಂಥರ ಸಂತೋಷವಾಗಿ ಒಂಥರ ಸಮಾಧಾನ ಇತ್ತು. ಅದೇ ವಾರದಲ್ಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗಿ ಮತ್ತೆ ಮಂಗಳವಾರ ದಿನ ಇಲ್ಲಿಗೆ ಬಂದಿದ್ದೀನಿ. ಮತ್ತೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದೆ. ಹುಣ್ಣಿಮೆ ದಿನ ಅದೇ ವಾರದಲ್ಲೇ ಹುಣ್ಣಿಮೆ ದಿನ ಬಂತು, ಮತ್ತೆ ಬಂದೆ. ಬಂದಿದ್ದ ತಕ್ಷಣ ಇಲ್ಲಿ ತಡೆ ಹೊಡ್ಸ್ಕೊಂಡು ಹೋದೆ. ಹೋಗಿದ್ದು ನಾನು ಅಮ್ಮನವ್ರ ಹತ್ರ ಕೈ ಮುಗಿದು ಹೋದೆ, ಅಮ್ಮ ನಾನು ಯಾರಿಗೆ ಅನ್ಯಾಯ ಮಾಡಿಲ್ಲ, ನಮಗೆ ಯಾರು ಒಳ್ಳೇದು ಮಾಡಿದ್ರೋ ಕೆಟ್ಟದ್ದು ಮಾಡಿದ್ರೋ ನನಗೆ ಗೊತ್ತಿಲ್ಲ, ನಮಗೆ ಈ ತೊಂದರೆಗೆ ಯಾರು ಮಾಡಿದಾರೋ ನೀನು ತೋರಿಸ್ಕೊಡ್ತಾಯಿ ಅಂತ ನಾನು ಸೀದಾ ಹೋದೆ. ಅಮ್ಮನವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡು ಹೋದೆ. ನನಗೆಲ್ಲ ತೋರಿಸ್ಕೊಟ್ಟಿದ್ದಲ್ಲ, ಮನಸ್ಪೂರ್ವಕವಾಗಿ ಎಲ್ಲ ತೋರಿಸ್ಕೊಟ್ಟಿದ್ಮೇಲೆ ಅಮ್ಮನವ್ರನ್ನ ಇದು 4ನೇ ವರ್ಷ ನನ್ನ ತಾಯಿನ ನಂಬಿ ಇವತ್ತಿಗೂ ಆ ತಾಯಿನ ನಾನು ಮರೆಯೋದಿಲ್ಲ. ಗೊತ್ತಿಲ್ಲದವ್ರು ಬಂದ್ರೆ ಅವ್ರಿಗೆ ವಿಷಯ ಎಲ್ಲ ತಿಳಿಸ್ತೀನಿ. ಇಂಥ ಕಡೆ ಹೋಗಿ ಬನ್ನಿ, ಕೂಲಿ ಮಾಡಿ ತಾಯಿ ಒಂದ ಯಾರ ಬಂದ್ರು ಅದೇ ತರ ಸಕಲೇಶ್ಪುರದಲ್ಲಿ ಸುಮಾರು ಜನ ಕೇಳಿದ್ವಿ, ಎಲ್ಲರೂ ಬಂದಿದ್ದಾರೆ ಹೋಗಿದ್ದಾರೆ. ನಮ್ಮಿಂದ ಇನ್ನೊಬ್ರು ಒಳ್ಳೇದಾಗ್ಬೇಕು, ನಮ್ಗೆ ಆಸೆ ಇದೆ. ಹೌದಮ್ಮ, ಕರೆಕ್ಟ್. ಒಂದ್ಸಲ ಹಾಕೊಂಬ ಮನ್ಸಿಗೆ ಒಂದ್ಸಲಿ